ದೀಪಾವಳಿ ಒಳಗೆ ಸಿದ್ದರಾಮಯ್ಯ ಸರ್ಕಾರ ಡಮಾರ್. ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಬ್ಲಾಸ್ಟ್ ಆಗೋದು ಒಂದೇ ಬಾಕಿ. ಸಿಎಂ ರಾಜೀನಾಮೆ ಕೊಡಲೇಬೇಕು. ನೋ ಅದರ್ ಆಪ್ಷನ್. ದೀಪಾವಳಿ ಒಳಗೆ ಸಿದ್ದರಾಮಯ್ಯ ಸರ್ಕಾರ ಡಮಾರ್ ಆಗ್ಬಿಡುತ್ತೆ. ಟೈಮ್ ಬಾಂಬ್ ಒಂದು ಫಿಕ್ಸ್ ಆಗ್ಬಿಟ್ಟಿದೆ. ಬ್ಲಾಸ್ಟ್ ಆಗೋದು ಒಂದೇ ಬಾಕಿ ಇದೆ. ಈಗಿನ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದಾಗ ಸಾಕಷ್ಟು ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಬಿಜೆಪಿಯ ಸಿಟಿ ರವಿ ಅವರು. ಈ ರೀತಿಯಾಗಿ ಸಿದ್ದು ರಾಜೀನಾಮೆ ನೀಡ್ತಾರೆ, ಆದ್ರೆ ಕಾಂಗ್ರೆಸ್ ಸರ್ಕಾರನೇ ಬರುತ್ತಾ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸಿಎಂ ರಾಜೀನಾಮೆ ಕೊಡ್ಲೇಬೇಕು, ನೋ ಅದರ್ ಆಪ್ಷನ್ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಬಿಜೆಪಿಯ ಸಿಟಿ ರವಿ. ಹೊರಗಡೆ ಬಂಡೆ ಅಂತ ಹೇಳಿದವರೇ ಡೈನಾಮಿಟ್ ಇಟ್ಟಿದ್ದಾರೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಹಾಗಾಗಿ ಸಿಎಂ ಕುರ್ಚಿಗೆ ಡಜನ್ಗಿಂತ ಜಾಸ್ತಿ ಜನ ಟವಲ್ ಹಾಕಿದ್ದಾರೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡೋದ್ರ ಮುಖಾಂತರವಾಗಿ ಲೇವಡಿ ಮಾಡಿ ಮಾತನಾಡಿದ್ದಾರೆ. ಈ ಸರ್ಕಾರ ಪತನ ಆಗತ್ತೆ, ರೇಸ್ನಲ್ಲಿ ತುಂಬಾ ಜನ ಇದ್ದಾರೆ, ಟವಲ್ ಹಾಕೊಂಡು ಕೂತಿದ್ದಾರೆ, ಜೊತೆಲಿ ಇದ್ದವರೇ ಈ ತರ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಸಿಟಿ ರವಿ ಅವರ ಸ್ಟೇಟ್ಮೆಂಟ್. ಸಿದ್ದು ರಾಜೀನಾಮೆ ಕೊಡ್ತಾರಾ, ಕೊಡಲ್ವಾ, ಕೊಡಬೇಕಾ, ಕೊಡುವಂತ ಪರಿಸ್ಥಿತಿ ಇದೆಯಾ, ಕೊಟ್ಟು ಹೋಗುವಂತ ಪರಿಸ್ಥಿತಿ ಇದೆಯಾ, ಬೇರೆ ಸಿಎಂ ಆಗ್ತಾರಾ, ಸಿಎಂ ರೇಸ್ ನಲ್ಲಿ ಇವರಿದ್ದಾರೆ ಅವರಿದ್ದಾರೆ, ಏನಾಗ್ತಾ ಇದೆ, ರಾಜಕಾರಣದ ಕಥೆಗೇನು ವ್ಯಥೆಗೇನು ಅನ್ನುವಂತ ಪ್ರಶ್ನೆ ಸುಮಾರು 1 ತಿಂಗಳಿಂದ ಕಾಡ್ತಾ ಇತ್ತು. ಆದ್ರೆ ಈ ವಾರದ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಈ ಸರ್ಕಾರ ಉಳಿಯುತ್ತಾ ಅನ್ನುವಂತ ಪ್ರಶ್ನೆಯ ನಡುವೆ ಇದೀಗ ಬಿಜೆಪಿಯ ನಾಯಕರುಗಳು ಕೊಡ್ತಿರೋ ಸ್ಟೇಟ್ಮೆಂಟ್ಗಳು ಕೂಡ ಸಾಕಷ್ಟು ಅನುಮಾನವನ್ನ ಹುಟ್ಟುಹಾಕ್ತಾ ಇದೆ. ಸಿಟಿ ರವಿ ಈಗ ಒಂದು ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಈ ಸರ್ಕಾರಕ್ಕೆ ಸಿಎಂಗೆ ಸಂಬಂಧಪಟ್ಟಂತೆ ಅವ್ರು ಹೇಳಿದ್ದೇನು, ಯಾಕೆ ಈ ತರ ಹೇಳಿದ್ದಾರೆ, ಮಾರ್ಮಿಕವಾಗಿ ನುಡಿಯೋದಕ್ಕೆ ಕಾರಣವೇನು, ಇದೆಲ್ಲವೂ ಕೂಡ ಕುತೂಹಲಕ್ಕೂ ಕಾರಣವಾಗ್ತಾ ಇದೆ. ಅದರಲ್ಲೂ ಕೂಡ ಒಂದು ಡೆಡ್ಲೈನ್ ಹೇಳಿದ್ದಾರೆ, ದೀಪಾವಳಿ ಒಳಗೆ ಅಂತ. ದೀಪಾವಳಿ ಒಳಗೆ ಈ ಸರ್ಕಾರನೇ ಡಮಾರ್ ಆಗಿ ಹೋಗ್ಬಿಡುತ್ತೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಸಿಟಿ ರವಿ ಕೊಟ್ಟಿದ್ದಾರೆ. ದೀಪಾವಳಿ ಒಳಗೆ ಡಮಾರ್, ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಡಮಾರ್. ಹೊರಗಡೆ ಸಿದ್ದರಾಮಯ್ಯನವರೇ ನಿಮ್ ಬೆನ್ನಿಂದಿಗಿದ್ದೀವಿ, ಬಂಡೆ ಅಂತ ಇದೀವಿ ಅಂತ ಹೇಳ್ತಾನೆ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಮುಹೂರ್ತವನ್ನ ಕಾಂಗ್ರೆಸ್ ಪಾರ್ಟಿ ನಿಗದಿ ಮಾಡಿದೆ. ಸಿದ್ದರಾಮಯ್ಯನವರು ಹೋಗೋದು ಫಿಕ್ಸು. ಅದಕ್ಕಾಗಿ ನಾನು ಅನ್ನೋ ಕಾಂಪಿಟೇಷನ್ ಶುರುವಾಗಿದೆ. ಆ ಕಾಂಪಿಟೇಷನ್ ಈಗಾಗಲೇ ಡಜನ್ ದಾಟಿದೆ. 1 ಡಜನ್ಗಿಂತ ಜಾಸ್ತಿ ಜನ ಸಿಎಂ ಹುದ್ದೆಯ ಆಕಾಂಕ್ಷಿಗಳು. ಅವಾಗ ಮುಖ್ಯಮಂತ್ರಿಗಳೇ, ನೀವು ಮೊನ್ನೆ ಒಂದು ಮಾತು ಹೇಳಿದ್ರಿ, ಸಂಗೊಳ್ಳಿ ರಾಯಣ್ಣ ಒಳ ಪಿತೂರಿಗೆ ಬಲಿಯಾದ ಅಂತ ಹೇಳಿ. ನೀವು ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸೋದಿಲ್ಲ. ಸಿದ್ದರಾಮಯ್ಯನವರೇ, ನೀವು ಬರೀ ಭ್ರಷ್ಟಾಚಾರ ಮಾತ್ರ ಅಲ್ಲ, ಭ್ರಷ್ಟಾಚಾರ ಜೊತೆಗೆ ನಿಮ್ಮೊಳಗಿನ ಪಿತೂರಿಯೂ ಕೂಡ ಇದೆ ಅನ್ನೋದನ್ನ ನೀವು ಈ ಎಲ್ಲ ಕಾಂಪಿಟೇಷನ್ ನೋಡಿದ್ಮೇಲೂ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಭ್ರಷ್ಟಾಚಾರ ಅಂಗೈ ಹುಣ್ಣಿನಷ್ಟು ಸ್ಪಷ್ಟ. ಮೂಡಾದಲ್ಲಿ ಹಗರಣ ನಡೆದಿದೆ, ಅದು ಸರ್ಕಾರವೇ ಒಪ್ಕೊಂಡಿದೆ. ಇಲ್ಲದೆ ಇದ್ರೆ ಆಯುಕ್ತನ ಯಾಕೆ ಸಸ್ಪೆಂಡ್ ಮಾಡ್ತಿದ್ರು? ಹಗರಣವೇ ನಡೆದೇ ಇದ್ರೆ ನ್ಯಾಯಾಂಗ ತನಿಖೆಗೆ ಯಾಕೆ ಆದೇಶ ಮಾಡ್ತಿದ್ರು? ಹಗರಣ ನಡೆದಿರೋದು ಸ್ಪಷ್ಟ. ಸಿದ್ದರಾಮಯ್ಯನವ್ರ ಪಾತ್ರ ಏನು ಅನ್ನೋದನ್ನ ನ್ಯಾಯಾಲಯದಲ್ಲಿ ನಡೆದಂತ ವಾದ ವಿವಾದಗಳೇ ಬಹಿರಂಗಪಡಿಸಿದವೆ. ಬಹಳ